SP ಬಾಲಸುಬ್ರಹ್ಮಣ್ಯಂ ಅವರಿಗೆ ಕ್ರಿಕೆಟ್ ಆಡಿ ಅಂತಂದಿದ್ರೆ ಗೆಲ್ಲಕ್ಕಾಗ್ತಿರ್ಲಿಲ್ಲ. ಸಚಿನ್ ತೆಂಡೂಲ್ಕರ್ಗೆ ಹಾಡಕ್ಕೆ ತರಬೇತಿಗೆ ಹಾಕಿದಿದ್ರೆ ಅವರು ಸಿಂಗರ್ ಆಗ್ತಿರ್ಲಿಲ್ಲ. ಒಂದೇ ಭೂಮಿ, ಒಂದೇ ನೀರು, ಒಂದೇ ಗಾಳಿ. ಆದರೆ ಇದೇ ಭೂಮಿಗೆ ನಾವು ಸಪೋಟ ಬೀಜ ಹಾಕಿದ್ರೆ ಸಪೋಟ ಮರ ಬೆಳೆಯುತ್ತೆ, ಬೇವಿನ ಬೀಜ ಹಾಕಿದ್ರೆ ಬೇವಿನ ಮರ ಬೆಳೆಯುತ್ತೆ. ಅಂದರೆ ಈ ಎಲ್ಲ ಸತ್ವಗಳಿರೋದು ಮಣ್ಣಲ್ಲ, ಬೀಜದಲ್ಲಿ ಅಲ್ವೇ? ಅದೇ ರೀತಿ ಈ ಸಮಾಜದಲ್ಲಿ ಒಂದೇ ಪರಿಸರ, ಒಂದೇ ವಾತಾವರಣ ಇದ್ದರೂ ಒಬ್ಬೊಬ್ಬರು ಒಂದೊಂದು ಥರ ಬೆಳಿತೀವಿ. ಒಬ್ಬ ರಾಜಕಾರಣಿ ಆದರೆ ಒಬ್ಬ ನಟ ಆಗ್ತಾನೆ. ಅಷ್ಟೆಲ್ಲ ಯಾಕೆ? ಒಂದೇ ತಾಯಿ ಹೆತ್ತ ಮಕ್ಕಳಲ್ಲಿ ಒಬ್ಬ ಬಿಸ್ನೆಸ್ ಮ್ಯಾನ್ ಆದರೆ ಇನ್ನೊಬ್ಬ ಬಿಕಾರಿ ಆಗ್ತಾನೆ. ಇದಕ್ಕೆಲ್ಲ ಏನು ಕಾರಣ? ಕಾರಣ ಇರೋದು ಸಮಾಜದಲ್ಲಲ್ಲ, ಪರಿಸರದಲ್ಲಲ್ಲ, ವಿದ್ಯಾಭ್ಯಾಸದಲ್ಲೂ ಇಲ್ಲ, ನಮ್ಮ ಒಳಗೆ ಇರುವಂಥ ಆತ್ಮಗುಣದಲ್ಲಿ. ಪ್ರತಿಯೊಬ್ಬನಿಗೂ ಒಂದು ಆತ್ಮಗುಣ ಇರುತ್ತೆ. ಆ ಆತ್ಮಗುಣ ಪ್ರಪಂಚದಲ್ಲಿರುವಂಥ ಸತ್ವವನ್ನು ಎಳ್ಕೊಳ್ಳುತ್ತೆ. ಫಾರ್ ಎಕ್ಸಾಂಪಲ್, SP ಬಾಲಸುಬ್ರಹ್ಮಣ್ಯಂ ಅವರಿಗೆ ಹಾಡುವ ಆತ್ಮಗುಣ ಇತ್ತು. ಅವರು ಹಾಡಿನ ಫೀಲ್ಡನ್ನೇ ಸೆಲೆಕ್ಟ್ ಮಾಡಿಕೊಂಡ್ರು, ಒಬ್ಬ ಅಪ್ರತಿಮ ಸಿಂಗರ್ ಆದರು. ಅದನ್ನೇ ಅವ್ರನ್ನ ಕರ್ಕೊಂಡು ಕ್ರಿಕೆಟ್ ಆಡಿ ಅಂತಂದಿದ್ರೆ ಗೆಲ್ಲಕ್ಕಾಗ್ತಿರ್ಲಿಲ್ಲ. ಅದೇ ಸಚಿನ್ ತೆಂಡೂಲ್ಕರ್ಗೆ ಕ್ರಿಕೆಟಲ್ಲಿ ಗೆಲ್ಲುವ ಆತ್ಮಗುಣ ಇತ್ತು. ಅವ್ರಿಗೆ ಹಾಡಕ್ಕೆ ತರಬೇತಿಗೆ ಹಾಕಿದಿದ್ರೆ ಅವರು ಸಿಂಗರ್ ಆಗ್ತಿರ್ಲಿಲ್ಲ. ಯಾವುದೇ ಒಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ಅತ್ಯುತ್ತಮವಾದ ಯಶಸ್ಸನ್ನು ಕಂಡಿದ್ದಾನೆ ಅಂದರೆ ಅದರ ಗುಟ್ಟಿಷ್ಟೇ, ಆತ ತನ್ನ ಆತ್ಮಗುಣವನ್ನು ರೆಕಗ್ನೈಸ್ ಮಾಡ್ಕೊಂಡಿದ್ದಾನೆ, ಆ ಕ್ಷೇತ್ರದಲ್ಲಿ ಇದ್ದಾನೆ ಅಂತ. ಕೆಲವ್ರಿಗೆ ಇದು ಅದೃಷ್ಟ, ಬಹಳ ಬೇಗನೆ ಅವರ ಆತ್ಮಗುಣ ಗೊತ್ತಾಗುತ್ತೆ. ಚಿಕ್ಕ ವಯಸ್ಸಿಗೆ ಗೊತ್ತಾಗಿ ಆ ಕ್ಷೇತ್ರದಲ್ಲಿ ಹೊರಟಾಗ್ತಾರೆ. ಅವರು ಚೆಸ್ ಫೀಲ್ಡ್ ಇರ್ಬೋದು, ಸಿಂಗಿಂಗ್ ಫೀಲ್ಡ್ ಇರ್ಬೋದು, ಚಿಕ್ಕ ವಯಸ್ಸಿಂದಲೇ ಎವಾಲ್ವ್ ಆಗ್ತಾ ಇರ್ತಾರೆ. ಕೆಲವ್ರಿಗೆ ಎಷ್ಟೋ ವರ್ಷಗಳ ನಂತರ ಅರಿವಾಗುತ್ತೆ, ಬದಲಾಗ್ತಾರೆ. ಕೆಲವ್ರಿಗೆ ಅರಿವೇ ಆಗಲ್ಲ, ಹಿಂಸೆ ಅನುಭವಿಸ್ತಾನೆ ಇರ್ತಾರೆ. ನನ್ನ ಜೀವನಕ್ಕೆ ಸಂಬಂಧಪಟ್ಟ ಒಂದು ಸ್ವಾರಸ್ಯಕರವಾದ ಘಟನೆಯನ್ನು ನಾನು ನಿಮ್ಮ ಮುಂದೆ ಹೇಳ್ತೀನಿ. ನಾನು ನಿಮಗೆ ಹೇಳಿದಾಗೆ ನಾನು ಮೊದಲು ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಿದ್ದೆ. ನಮ್ಮದೇ ಆದಂಥ ಒಂದು ತಂಡ ಇತ್ತು, ಮೋಟಿವೇಟರ್ ಅಂತಿದ್ರು. ನಾವು ಊರಿಗೂ ಹೋಗಿ ಕಾಡನ್ನು ಬೆಳೆಸಿ ಅಂತ ಹೇಳೋದಿತ್ತು. ನಮ್ಮ ತಂಡದಲ್ಲಿ ಸದಾಶಿವ ಅಂತ ಒಬ್ಬ ಗೆಳೆಯ ಇದ್ದ, ಅವನು ಹಾಡ್ತಾ ಇದ್ದ. ನಾವು ಈ ಗಂಟಲು ಹಾರ್ಕೊಂಡು ಏನು ಮಾತಾಡಿದ್ರು, ಅವನೊಂದು ಹಾಡು ಹಾಡಿದ ತಕ್ಷಣ ಎಲ್ಲರೂ ಆತನಿಗೆ ಚಪ್ಪಾಳೆ ತಟ್ಟಿದ್ರು. ಅರೆ, ನಾನು ಇಷ್ಟೊಂದು ಕಷ್ಟಪಟ್ಟು ರಿಸರ್ಚ್ ಮಾಡ್ಕೊಂಡು ಮಾತಾಡಿದ್ರೆ ಜನ ಏನೂ ತುಟಿಕ್ ಪಿಟಿಕ್ ಅಂತಿಲ್ಲ, ಅವನೊಂದು ಹಾಡು ಹಾಡಿದ ತಕ್ಷಣ ಅವನ್ನ ಅಪ್ರಿಷಿಯೇಟ್ ಮಾಡ್ತಿದ್ದಾರಲ್ಲ. ನನ್ನ ಆತ್ಮಗುಣ ಕೇಳಿತು, ನಿನ್ನನ್ನು ಜನ ಅಪ್ರಿಷಿಯೇಟ್ ಮಾಡಬೇಕು, ಆ ಥರ ಏನಾದರೂ ಕೆಲಸ ಮಾಡೋ ಅಂತ. ಆವಾಗ ನಾನು ಸಾಧಕ ಬಾಧಕಗಳನ್ನ ಹುಡುಕಿದೆ. ನೀನು ಹಾಡು, ನಂಗೆ ಹಾಡೋಕ್ಕೆ ಬರಲ್ಲ. ಡ್ಯಾನ್ಸ್ ಮಾಡು, ಡ್ಯಾನ್ಸ್ ಮಾಡೋಕ್ಕೆ ಬರಲ್ಲ. ಮತ್ತೇನು ಮಾಡೋಕ್ಕೆ ಬರುತ್ತೆ? ಬರೆಯೋಕ್ಕೆ ಬರುತ್ತೆ. ಹಾಗಾದ್ರೆ ಹಾಡು ಬರೆದು ಅವನ ಕೈಲ್ಲ ಹಾಡ್ತು. ಸರಿ ಅಂತ ನಾನೊಂದು ಹಾಡನ್ನು ಬರೆದೆ. ಮುಂದಿನ ಸಮಾರಂಭದಲ್ಲಿ ಹಾಡನ್ನು ಅವನ ಕೈಲಿ ಹಾಡಿಸ್ದೆ. ಅವನು ಹಾಡಿದ ನಂತರ ಜನ ಎಲ್ಲ ಬಂದು ವಾ ಅದ್ಭುತವಾಗಿ ಹಾಡಿದೆ ಅಂತ ಆತನ ಅಪ್ರಿಷಿಯೇಟ್ ಮಾಡಿ, ಈ ಹಾಡನ್ನು ಬರೆದೇವರು ಯಾರು ಅಂತ ಕೇಳಿದ್ರು. ನಾನು ಅಂತ ಗೊತ್ತಾದಾಗ ಎಲ್ಲರೂ ಬಂದು ನನ್ನ ಅಪ್ರಿಷಿಯೇಟ್ ಮಾಡಿದ್ರು. ನನಗನ್ನಿಸ್ತು, ನಾನು ಹಾಡನ್ನು ಬರೆದರೆ ಗೆಲ್ಲಬಹುದು, ಜನರ ಅಪ್ರಿಷಿಯೇಷನ್ ತೊಗೋಬೋದು ಅಂತ. ಅಲ್ಲಿಂದ ನಾನು ಹಾಡನ್ನು ಬರೆಯೋಕ್ಕೆ ಶುರು ಮಾಡಿದೆ, ಕವನಗಳನ್ನ ಬರೆಯೋಕ್ಕೆ ಶುರು ಮಾಡಿದೆ. ಅದನ್ನೇ ನಾನು ಪ್ರೊಫೆಷನ್ ಆಗಿ ತೊಗೊಂಡೆ. ಇವತ್ತೊಂದು ಅಡ್ವರ್ಟೈಸಿಂಗ್ ಏಜೆನ್ಸಿ ಮಾಡಿ ಜಿಂಗಲ್ಗಳನ್ನ ಬರೆದೆ, ಸಿನಿಮಾ ಮಾಡಿದೆ, ಸಿನಿಮಾಗೆ ಸಂಬಂಧಪಟ್ಟಂಥ ಸಾಂಗನ್ನು ಬರೆದೆ. ನಮ್ಮ ಆತ್ಮಗುಣ ನಮಗೆ ಏನು ಅಂತ ತಿಳಿಸ್ಕೊಳ್ಳೋದಕ್ಕೆ ಅನೇಕ ಘಟನೆಗಳು ನಮಗೆ ನಡೀತಾನೆ ಇರುತ್ತೆ. ನಾವು ಸೂಕ್ಷ್ಮವಾಗಿ ಅದನ್ನ ಅರ್ಥ ಮಾಡ್ಕೋಬೇಕು. ಯಾವುದರಲ್ಲಿ ನಮಗೆ ಖುಷಿ ಸಿಗ್ತಿದೆ ಅನ್ನೋದನ್ನು ನಾವು ರೆಕಗ್ನೈಸ್ ಮಾಡಿದರೆ, ನಾವು ಆ ಫೀಲ್ಡಲ್ಲಿ ಹೋಯ್ತು ಅಂದರೆ ಅದ್ಭುತವಾದಂಥ ಯಶಸ್ಸನ್ನು ಕಾಣ್ತೀವಿ. ಸ್ನೇಹಿತರೆ, ನೀವು ಯಾವ ಊರಲ್ಲಿದ್ದೀರೋ, ನಿಮ್ಮ ಏಜ್ ಏನಿದೆಯೋ ನನಗೆ ಗೊತ್ತಿಲ್ಲ. ಆದರೆ ಒಂದಂತೂ ಗೊತ್ತು, ನಿಮ್ಮಲ್ಲಿ ಒಂದು ಆತ್ಮಗುಣ ಇದೆ. ನಿಮ್ಮ ಅಂತರಾತ್ಮ ಹೇಳ್ತಾ ಇರುತ್ತೆ, ನನಗಿದು ಬೇಕು ಅಂತ. ಅದರ ಮಾತನ್ನು ಆಲಿಸಿ, ಅದರ ನಿರೀಕ್ಷೆಗೆ ತಕ್ಕಂಥ ಫೀಲ್ಡನ್ನು ನೀವು ಸೆಲೆಕ್ಟ್ ಮಾಡಿಕೊಂಡ್ರೆ ಗೆಲ್ಲೋದು ಗ್ಯಾರಂಟಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಇನ್ನೂ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ.